ನೋಡಿ ಸ್ನೇಹಿತರೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಪ್ರಾಧಿಕಾರದಲ್ಲಿ 389 ಪೋಸ್ಟ್ಗೆ ಅಧಿಸೂಚನೆ ಪ್ರಕಟವಾಗಿದೆ. ಅಧಿಕೃತ ನೋಟಿಫಿಕೇಶನ್ ಇಲ್ಲಿ ನೋಡಿ 8 ಆಗಸ್ಟ್ 2026ರಿಂದ ಪ್ರಾರಂಭ ಆಗತ್ತೆ. ಕೊನೆಯ ದಿನಾಂಕ 7/9/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಟೋಟಲ್ ಆಗಿ 389 ಪೋಸ್ಟ್ ಅಂದ್ರೆ ಭಾರತೀಯ ವಿಮಾನದಲ್ಲಿ ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಯಾವ ಪೋಸ್ಟ್, ಆಯ್ಕೆ ವಿಧಾನ ಏನು ಮತ್ತು ಒಂದು ತಿಂಗಳ ತನಕ ಟೈಮ್ ಕೊಟ್ಟಿದ್ದಾರೆ. ಇದೊಂದು ಖುಷಿಯ ವಿಚಾರ. ಮತ್ತೆ ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಅರ್ಜಿ ಶುಲ್ಕ ಎಷ್ಟಿರತ್ತೆ, ಹಾಗೂ ಪ್ರಮುಖ ದಿನಾಂಕ ಏನು, ಯಾವ್ಯಾವ ಹುದ್ದೆಗಳಿಗೆ ಯಾವೊಂದು ಪದನಾಮ ಇದೆ, ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಯಾರ್ಯಾರು ಭಾರತೀಯ ಏರ್ಪೋರ್ಟ್ ಅಂದ್ರೆ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡ್ಬೇಕಂತ ಕನಸಿದೆಲ್ಲ ಅಂತವ್ರಿಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗತ್ತೆ. ನಿಮಗೋಸ್ಕರ ನಾವು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ, ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಅದಕ್ಕೆ ಇನ್ನೂ ತಾನೇ ಯಾರ್ಯಾರು ಜಾಯಿನ್ ಆಗಿಲ್ಲ, ಜಾಯಿನ್ ಆಗಿ, ನಿಮ್ಗೋಸ್ಕರ ಕ್ರಿಯೇಟ್ ಆಗಿದೆ. ಬನ್ನಿ, ಇದು 21-22ನೇ ತಾರೀಕದಂದು ನೋಟಿಸ್ ಪ್ರಕಟವಾಗಿದೆ. ಭಾರತೀಯ ವಿಮಾನ ನಿಲ್ದಾಣ ಹಿಂದೆ ಕರೆದಿದ್ರು ಜೂನ್ ನಲ್ಲಿ ಪೈಲಟ್ ಪೋಸ್ಟ್. ಅದ್ರ ಬಗ್ಗೆ ನಾನು ವಿವರಣೆ ಮೂಲಕ ತಿಳಿಸ್ಕೊಟ್ಟಿದ್ದೇನೆ. ಇದು ಆಲ್ ಕರ್ನಾಟಕ, ಆಲ್ ಇಂಡಿಯಾದ ಅವಕಾಶ ಇದೆ. ಬನ್ನಿ ಒಂದೊಂದಾಗಿ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ನೋಟಿಸ್ ಅಂತರೂ ದಿನಾಂಕ ಬಗ್ಗೆ ಗೊತ್ತಾಗಿದೆ. ಇನ್ನು ಪೋಸ್ಟ್ ಬಗ್ಗೆ ಒಂದೊಂದಾಗಿ ನೋಡಿ. ಇಲ್ಲಿ ನೋಡಿ, ಸಂಸ್ಥೆ ಹೆಸರು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇದು ಭಾರತ ಸರ್ಕಾರ ನೇಮಕಾತಿ ಮಾಡ್ಕೊಳ್ಳುತ್ತೆ. ಯಾವ್ದಾದ್ರು ನೇಮಕಾತಿ ಬಂದ್ರು ಕೂಡ ಅದೇ. ಇಲ್ಲಿ ಮ್ಯಾನೇಜರ್ ಪೋಸ್ಟ್ ಹಾಗೂ ಜೂನಿಯರ್ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯನಿರ್ವಾಹಕ ಪೋಸ್ಟ್, ಈ ಒಂದು ಪೋಸ್ಟ್ ಗಳಿಗೆ CBT ಮೂಲಕವಾಗಿ ಆಯ್ಕೆ ಮಾಡ್ತಾರೆ. ಅಂದ್ರೆ ಒಂದು ಲಿಖಿತ ಪರೀಕ್ಷೆ ಮತ್ತು ಕಂಪ್ಯೂಟರ್ ಪರೀಕ್ಷೆ ಇರತ್ತೆ. ಅದರಲ್ಲಿ ತೇರ್ಗಡೆ ಹೊಂದಿದ್ರೆ ಮುಂದಿನ ಪ್ರೊಸೆಸಿಂಗ್ ಇರತ್ತೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ನೋಡಿ ಯಾವ್ಯಾವ ಇದಾವೆ. ಯುವರ ಅಭ್ಯರ್ಥಿಗೆ ಅವಕಾಶ, EWS, SC ST ಹಾಗೂ PWBD ಅಭ್ಯರ್ಥಿ ಏನಾದ್ರು ಕೈ ಕಾಲು ಏನಾದ್ರು ತೊಂದರೆ ಇತ್ತಂದ್ರೆ ಅಂತಾರು ಕೂಡ ಅವಕಾಶ. ಮ್ಯಾನೇಜರ್ ಇದಾವಲ್ಲ, ಇದರಲ್ಲಿ ಬೇರೆ ಬೇರೆ ಪೋಸ್ಟ್ ಇದಾವೆ. ಮ್ಯಾನೇಜರ್ಸ್ ಅಲ್ಲಿ ಬೇರೆ ಬೇರೆ. ಈಗ ಉದಾಹರಣೆಗೆ ಮ್ಯಾನೇಜರ್ ಅಂತ ಅನ್ಕೊಳ್ಳಿ, ಅದರಲ್ಲಿ ಕಾನೂನು, ಫೈರ್ ಸರ್ವಿಸು, ಅದ ನಂತರ ಕಾಮರ್ಷಿಯಲ್, ಈ ರೀತಿಯ ವಿವಿಧ ಪ್ರಕಾರ ಪೋಸ್ಟ್. ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ಕಾರ್ಯನಿರ್ವಾಹಕ ಪೋಸ್ಟ್ ಇದೆಲ್ಲ. ಇಲ್ಲಿ ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಸರ್ವೆ ಹಾಗೂ ವಿವಿಧ ಪ್ರಕಾರ ಪೋಸ್ಟ್. ಟೋಟಲ್ ಆಗಿ 14 ಪ್ರಕಾರ ಪೋಸ್ಟ್ ಇದಾವೆ. ಈ ಒಂದು 14 ಪ್ರಕಾರ ಪೋಸ್ಟ್ಗೆ ನೇಮಕಾತಿ ಮಾಡ್ಕೋತಾ ಇದೆ ಈ ಒಂದು ಸಂಸ್ಥೆ. ಇನ್ನು ಉಳಿದಂತ ಮಾಹಿತಿ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ, ಬಟ್ ಸ್ವಲ್ಪ ನೋಟಿಸ್ ಕೂಡ ಕವರ್ ಮಾಡ್ತೇನೆ. ಇಲ್ಲಿ ನೋಡಿ, ಅದಕ್ಕೆ ತಕ್ಕಂತೆ ಪ್ರತಿಯೊಂದು ಮಾಹಿತಿ ಇಲ್ಲಿದೆ. ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕು, ಏಜ್ ಲಿಮಿಟ್ ಏನಾಗಿರ್ಬೇಕು, ಹಾಗೂ ಮ್ಯಾನೇಜರ್ ಪೋಸ್ಟ್ ಏಜ್ ಲಿಮಿಟ್ ಎಲ್ಲ 3 ವರ್ಷ 5 ವರ್ಷ ಸಡಿಲಿಕೆ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಎಷ್ಟೆಷ್ಟಿದೆ ನೋಡಿ, ಇಲ್ಲಿ ಸಡಿಲಿಕೆ 3 ವರ್ಷ 3 ವರ್ಷ 3 ವರ್ಷ 3 ವರ್ಷ. ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡಿ, ಇವೆಲ್ಲ 3 ವರ್ಷ ತನಕ ಎಕ್ಸ್ಪೀರಿಯನ್ಸ್. ಇದು ಎಜುಕೇಶನ್ ಫುಲ್ ಟೈಮು ಮತ್ತು ಪಾರ್ಟ್ ಟೈಮ್ ಕೂಡ ಕೆಲಸ ಇರತ್ತೆ. ಇಲ್ಲಿ ನೋಡಿ, ಫುಲ್ ಟೈಮ್ ಮತ್ತು ಪಾರ್ಟ್ ಟೈಮ್. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ನಿಮಗೆ ನೋಟಿಫಿಕೇಶನ್ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ನಮ್ಮ ವೆಬ್ಸೈಟ್ ದಲ್ಲಿ ಇರತ್ತೆ. ಮತ್ತೆ ಆಗಲೇ ತಿಳಿಸ್ಕೊಟ್ಟೇನಲ್ಲ, ವಯೋಮಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಮ್ಯಾನೇಜರ್ ಪೋಸ್ಟ್ಗೆ ಮಿನಿಮಮ್ ಏಜ್ ಕೇಳಿದ್ದಾರೆ. ಅವರು ಮಿನಿಮಮ್ 32 ವರ್ಷ ತನಕ ಕೇಳಿದ್ದಾರೆ. ಎಷ್ಟಿದೆ? 32 ವರ್ಷ ತನಕ ಮಿನಿಮಮ್ ಕೇಳಿದ್ದಾರೆ. ಇನ್ನು ಗರಿಷ್ಠ ವಯೋಮಿತಿ 27 ವರ್ಷ. ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ವಯೋಮಿತಿಯಲ್ಲಿ ಕೂಡ ಸಡಿಲಿಕೆ ಇದೆ ಅಂತ ಹೇಳಿದ್ದಾರೆ. ಇದು ಸಾಮಾನ್ಯವಾಗಿ ಯಾವುದೇ ಪೋಸ್ಟ್ ಕರೆದ್ರು ಕೂಡ ಇಷ್ಟು ಕೊಟ್ಟೇ ಇರ್ತಾರೆ. ಅದು ಕಾನೂನುಬದ್ಧವಾಗಿ ಮಾನದಂಡಗಳ ಪ್ರಕಾರ ಇದ್ದೇ ಇರತ್ತೆ. ಯಾವುದೇ ನೇಮಕಾತಿ ಆದ್ರೂ ಕೂಡ ಸರ್ಕಾರದ ಒಳಭಾಗದಲ್ಲಿ ಅಂದ್ರೆ ಮಾನದಂಡಗಳ ಪ್ರಕಾರನೇ ನೇಮಕಾತಿ ಮಾಡಬೇಕು. ಯಾವುದೇ ನೇಮಕಾತಿ ಆಗ್ಬೋದು. ಸಣ್ಣ ಒಂದು ಸಂಸ್ಥೆಯಿಂದ ಕೂಡ ದೊಡ್ಡೊಂದು ಇಲಾಖೆವರೆಗೂ ಕೂಡ ಕಾನೂನನ್ನ ಪಾಲನೆ ಮಾಡಲೇಬೇಕಾಗತ್ತೆ. ಬೇರೆ ಹಾದಿನೇ ಇಲ್ಲ. ಇದು ಮ್ಯಾಕ್ಸಿಮಮ್ ಆಗಿರತ್ತೆ 32ರಿಂದ 27 ವರ್ಷ. ಜೂನಿಯರ್ ಎಕ್ಸಿಕ್ಯೂಟಿವ್ಗೆ 27, ಅದ ನಂತರ ಅದಕ್ಕೆ 32. ಆಗ್ಲೇ ತಿಳಿಸ್ಕೊಟ್ಟನಲ್ಲಿ ಏಜ್ ಲಿಮಿಟ್ ಇಲ್ಲಿ ನೋಡಿ ಎಷ್ಟಿದೆ? 8. ಎಷ್ಟಿದೆ? ಅದು 8/8/2026 ಪ್ರಾರಂಭ ಮತ್ತು ಕೊನೆಯ ದಿನಾಂಕ 7/9/2026 ತನಕ ಅವಕಾಶ. ಇನ್ನು ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ಒಂದು ಸ್ಯಾಲ್ರಿ ಬಗ್ಗೆ ಡೀಟೇಲ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಹಾಗೂ ಉಳಿದಂತ ಇಂಪಾರ್ಟೆಂಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಸ್ವಲ್ಪ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ನೋಡಿ, ಭಾರತ ವಿಮಾನ ನಿಲ್ದಾಣ 389 ಪೋಸ್ಟ್. ಆ ಒಂದು ಪೋಸ್ಟ್ ಬಗ್ಗೆ ಮೇಲ್ಗಡೆ ಹೋಗಿದೆ. ಅದು
ಟೋಟಲ್ ಖಾಲಿ ಇರುವಂತ ಪೋಸ್ಟ್ ಎಷ್ಟಿದಪ್ಪ ಅಂದ್ರೆ 389 ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಪೋಸ್ಟ್ ವ್ಯವಸ್ಥಾಪಕ 11 ವಿಭಾಗದಲ್ಲಿ ಖಾಲಿ ಇರತ್ತೆ. ಅದರಲ್ಲಿ ಎಕ್ಸಿಕ್ಯೂಟಿವ್ ಅಂತೇಳಿ 4 ವಿಭಾಗದಲ್ಲಿ ಖಾಲಿ ಇರತ್ತೆ. ಅಪ್ಲಿಕೇಶನ್ ಆನ್ಲೈನ್ ಇರತ್ತೆ. ಇದು ಆನ್ಲೈನ್ ನಲ್ಲಿ ಕೊಟ್ಟಿದ್ದಾರೆ. ಆನ್ಲೈನ್ ನಲ್ಲಿ ಅದ ನಂತರ ಅಪ್ಲಿಕೇಶನ್ ಅಂತ ನಿಮ್ಗೆ ಗೊತ್ತೇ ಇದೆ, ಭಾರತದ ಎಲ್ಲ ಒಂದು ರಾಜ್ಯದಲ್ಲಿ ಕೆಲಸ. ಅರ್ಜಿ ಶುಲ್ಕ ಇರೋದು 100 ರೂಪಾಯಿ ಕೊಟ್ಟಿದ್ದಾರೆ ಅವರು. ಶುಲ್ಕ ಅಪ್ಲಿಕೇಶನ್ ಶುಲ್ಕ ಇದೆಯಲ್ಲ 100 ರೂಪಾಯಿ ಅಲ್ಲ, ಸರಿ 1,000 ತನಕ ಇಟ್ಟಿದ್ದಾರೆ ಎಲ್ಲ ಒಂದು ವರ್ಗದವರಿಗೆ. ಆಯ್ಕೆ ವಿಧಾನದಲ್ಲಿ ಒಂದು CBT ಟೆಸ್ಟ್ ನಡೆಸ್ತಾರೆ, ಅರ್ಥ ಮಾಡ್ಕೊಳ್ಳಿ. ಒಂದು CBT ಎಕ್ಸಾಮ್ ಇರತ್ತೆ. ಅದ ನಂತರ ಒಂದು ಸಂದರ್ಶನ ನಡೆಸ್ತಾರೆ, ಸಂದರ್ಶನ ಕೂಡ ಇರತ್ತೆ. ಅದ್ರ ಬಳಿಕ ನಿಮ್ಮೊಂದು ಅರ್ಜಿ ಇರತ್ತಲ್ಲ ಅದನ್ನ ಪರಿಶೀಲನೆ ಮಾಡ್ತಾರೆ. ಅದ ನಂತರ ನೇಮಕಾತಿ ಪ್ರೊಸೆಸಿಂಗ್ ಇರತ್ತೆ. ಮುಖ್ಯ 2 ಹುದ್ದೆಗಳಿರತ್ತೆ, ಒಂದು ವ್ಯವಸ್ಥಾಪಕ, ಇನ್ನೊಂದು ಕಾರ್ಯನಿರ್ವಾಹಕ. ಇಷ್ಟೇ ಅರ್ಥ ಮಾಡ್ಕೋಬೇಕು. ಕಿರಿಯ ಕಾರ್ಯನಿರ್ವಾಹಕ ಅವು ಪೋಸ್ಟ್ ಇದಾವೆ. ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನು ಅಪ್ಲಿಕೇಶನ್ ಪ್ರಾರಂಭ ಇಲ್ಲ, ಇನ್ನು ಮುಂದ್ಗಡೆ ಪ್ರಾರಂಭ ಆಗ್ತಾ ಇದೆ. ಇನ್ನು ಪ್ರಾರಂಭ ಇಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಪ್ರಾರಂಭ ಆದ್ಮೇಲೆ ನೀವೇ ಹೋದು ಆನ್ಲೈನ್ ಕೇಂದ್ರಕ್ಕೆ ಭೇಟಿ ಕೊಡಿ. ನಿಮ್ಮ ಹತ್ತಿರ ಇರುವಂತ ಸರಿಯಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕುವಂತ ವ್ಯಕ್ತಿಗಳಿದ್ದಾರೆ ಅಂತವ್ರ ಹತ್ರ ಹೋಗಿ ಅವರೆಲ್ಲ ಮಾಹಿತಿ ಅಂತ ಕೇಳುವಂತ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ ಹೇಳ್ತಾ ಇರೋದು ನಾನು ನೋಡಿ. ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಅಂತೂ ಬೇಕಾಗತ್ತೆ, ನಿಮ್ಮ ಫೋಟೋಗಳು ಹಾಗೂ ನಿಮ್ಮ ಏನಿರುತ್ತಲ್ಲ ವಿದ್ಯಾರ್ಹತೆ ಮಾರ್ಕ್ಸ್ ಕಾರ್ಡ್ಗಳು ಹಾಗೂ ನಿಮ್ಮ ಜಾತಿ ಪ್ರಮಾಣ ಪತ್ರ ಆಗ್ಬಹುದು, ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೇಳಿ ಕೂಡ ತೆಗೆದುಕೊಂಡು ಹೋಗ್ಬೋದು. ಅದು ಯಾವುದೇ ರೀತಿಯಾಗಿಲ್ಲ, ಅದು ಕೂಡ ತೆಗೆದುಕೊಂಡು ಹೋಗಿ. SSLC PUC ಡಿಗ್ರಿ ಇತ್ಯಾದಿ ಪಾಸ್ ಆದಂತ ವ್ಯಕ್ತಿಗಳು ಇಲ್ಲಿ ಕೇಳಿದಾರೆ ಇಲ್ಲ ಅಂತ 1 ನಿಮಿಷ ಹೇಳ್ತೇನೆ ನಾನು. ಯಾರಿಗೆ ಅವಕಾಶ ಇದೆ? ಶೈಕ್ಷಣಿಕ ಅರ್ಹತೆದಲ್ಲಿ ಸಾಮಾನ್ಯವಾಗಿ ಸಿವಿಲ್ ಇಂಜಿನಿಯರ್ ನಲ್ಲಿ ಪದವಿ ಆಗಿರ್ಬೇಕು, ಇದು ಒಂದು ಕೊಟ್ಟಿದ್ದಾರೆ. MBA ಮುಗಿಸಿದವರು ಅಥವಾ PGDM ಮುಗಿಸಿದವರು ಸಾಮಾನ್ಯವಾಗಿ ಇದು 3 ಕವರ್ ಆಗಿರ್ಬೇಕಾಗತ್ತೆ. ಅದ ನಂತರ ಪದವಿ, ಸ್ನಾತಕೋತ್ತರ ಪದವಿ ಅದು ಕೂಡ ಕೇಳಿದ್ದಾರೆ ನೋಡಿ. ಸ್ನಾತಕೋತ್ತರ ಪದವಿ ಅತಿ ಹೆಚ್ಚು ಕೇಳಿರೋದು ಸ್ನಾತಕೋತ್ತರ ಪದವಿನೇ, ಮತ್ತು ಪದವಿ MBA ಇವೆಲ್ಲ ಕೇಳಿದ್ದಾರೆ. ಮತ್ತೆ ಅದ್ರ ಜೊತೆಲಿ ಅಷ್ಟೇ ಆದ್ರೆ ಆಗೋದಿಲ್ಲ, ಅನುಭವ ಬೇಕಾಗತ್ತೆ ಮತ್ತು ಅದಕ್ಕೆ ತಕ್ಕಂತೆ ಪಾಸ್ ಆಗಿರ್ಬೇಕು. ಇಷ್ಟು ಕೊಟ್ಟಿದ್ದಾರೆ ನೋಡಿ. ಯಾರ್ಯಾರು ಅಪ್ಲಿಕೇಶನ್ ಹಾಕುವಂತ ವ್ಯಕ್ತಿ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ಪೋಸ್ಟಿಗೆ ಅನುಭವ ಇರತ್ತೆ, ಇನ್ನು ಕೆಲವು ಪೋಸ್ಟಿಗೆ ಅನುಭವ ಇಲ್ಲ. ಯಾವ್ಯಾವ ಪೋಸ್ಟಿಗೆ ಅನುಭವ ಇರೋದಿಲ್ಲ ಅಷ್ಟು ತಿಳಿಸ್ಕೊಡ್ತೇನೆ ನೋಡಿ. ಮೊದಲನೇದಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಹಣಕಾಸು, ಇದಕ್ಕೆ ಅನುಭವ ಕೇಳಿಲ್ಲ. ಜೂನಿಯರ್ ಎಕ್ಸಿಕ್ಯೂಟಿವ್ ಕಾನೂನು, ಅದಕ್ಕೆ ಅನುಭವ ಕೇಳಿಲ್ಲ. ಮತ್ತು ಕಿರಿಯ ಕಾರ್ಯನಿರ್ವಾಹಕ ಕಾರ್ಯಾಚರಣೆ ಪೋಸ್ಟಿಗೆ ಅನುಭವ ಕೇಳಿಲ್ಲ. ಅದೇ ರೀತಿ ಕಿರಿಯ ಕಾರ್ಯನಿರ್ವಾಹಕ ಸರ್ವೆ ಮತ್ತು ಕಾರ್ಟೋಗ್ರಾಫಿ ಪೋಸ್ಟಿಗೆ ಅನುಭವ ಕೇಳಿಲ್ಲ. ಹಾಗೂ ಉಳಿದಂತ ಪೋಸ್ಟಿಗೆ ಅನುಭವ ಕೇಳಿದ್ದಾರೆ. ಎಷ್ಟೆಷ್ಟು 3 ವರ್ಷ.